ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಅನುಪಮ ನಾಗೇಶ್ ಅಂತ ಹೇಳ್ಬಿಟ್ಟು ಶಿವಂ ಗುರುಕುಲದಲ್ಲಿ 3 ತಿಂಗಳಿಂದ ನಾನು ನಾಡಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡ್ತಾಯಿದ್ದೇನೆ. ಇವತ್ತು ನಾನು ತತ್ವಗಳ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿ ಬಯಸ್ತಾ ಇದ್ದೀನಿ. ಈ ತತ್ವಗಳು ಅಂತ ಅಂದರೆ ಏನಪ್ಪ ಅಂದರೆ, ನಮ್ಮ ದೇಹ ಪಂಚಭೂತಗಳಿಂದ ಮಾಡಿದೆ. ಆ ಪಂಚಭೂತಗಳ ಥರನೇ 5 ತತ್ವಗಳಿದ್ದಾವೆ. ಒಂದು ಅಗ್ನಿತತ್ವ, ಅಗ್ನಿತತ್ವ, ಪೃಥ್ವಿ ತತ್ವ, ವಾಯುತತ್ವ ಹಾಗೂ ಜಲತತ್ವ. ಇವು 4ನ್ನು ಒಳಗೊಂಡಿರುವಂಥದ್ದು ಆಕಾಶ ತತ್ವ. ಈಗ ನಾವು ಒಂದೊಂದನ್ನೇ ತಿಳ್ಕೊಳ್ಳೋಣ. ಅಗ್ನಿತತ್ವ ಅಂತ ಅಂದರೆ ಏನು? ಅಗ್ನಿತತ್ವ ಜಠರಾಗ್ನಿಯಲ್ಲಿ ಇರುತ್ತೆ, ಜಠರದಲ್ಲಿ ಬರುತ್ತೆ ಅಗ್ನಿತತ್ವ ಅನ್ನೋವಂಥದ್ದು. ಆದ್ದರಿಂದ ಇದು ಡೈಜೆಸ್ಟಿವ್ ಸಿಸ್ಟಮಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ತತ್ವದವ್ರಿಗೆ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ, ಆಗ್ಲಾಗ್ಲ ಹಸಿವಾಗ್ತಾ ಇರುತ್ತೆ. ಇವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ತುಂಬ ಚಟುವಟಿಕೆಯಿಂದ ಕೂಡಿರ್ತಾರೆ. ಆದ್ದರಿಂದ ಇವರಿಗೆ ಮತ್ತು ಯಾವುದೇ ರೀತಿಯ ಇದು ಅಗ್ನಿತತ್ವ ಜಠರಾಗ್ನಿಯಲ್ಲಿರೋದ್ರಿಂದ ಯಾವುದೇ ರೀತಿಯ ಕಾಯಿಲೆಗಳು ಬರೋದಿಲ್ಲ. ಮತ್ತು ಇವರು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾರೆ. ಹಾಗೂ ಇವ್ರದ್ದು ಚರ್ಮ ತುಂಬ ಶೈನಿಂಗ್ ಆಗಿರುತ್ತೆ. ಅದೇ ಅಗ್ನಿತತ್ವ ಏನಾದರೂ ಕಮ್ಮಿ ಇತ್ತಪ್ಪ ಅಂತಂದರೆ ಇವರಿಗೆ ಜೀರ್ಣಾಂಗ ಕ್ರಿಯೆ ಚೆನ್ನಾಗೇ ಇರೋದಿಲ್ಲ. ಆದರೆ ಮತ್ತು ಇವರು ತುಂಬ ಲೇಝಿ ಆಗಿರ್ತಾರೆ. ಈ ಅಗ್ನಿತತ್ವದಿಂದ ಪರಿಹಾರ ತಗೋಬೇಕು ಅಂತ ಅಂದರೆ ನಾವು ಅಗ್ನಿಹೋತ್ರವನ್ನು ಮಾಡಬೇಕಾಗತ್ತೆ. ಹಾಗೆ ಬೆಳಗ್ಗೆ ಹೊತ್ತು ಬೆಳಗಿನ ಬಿಸಿಲಿಗೆ ಮೈ ಒಡ್ಡಿ ಕುತ್ಕೋಬೇಕಾಗತ್ತೆ. ಹಾಗೆ ಬ್ರಿಸ್ಕ್ ವಾಕ್ ಮಾಡಬೇಕಾಗತ್ತೆ. ಅದೇ ನೆಕ್ಸ್ಟು ತತ್ವ ಬಂದುಬಿಟ್ಟು ಪೃಥ್ವಿ ತತ್ವ. ಈ ಪೃಥ್ವಿ ತತ್ವ ನಮ್ಮ ದೇಹದಲ್ಲಿ ಮಾಂಸಖಂಡಗಳಲ್ಲಿ ಬರುತ್ತೆ. ಈ ಪೃಥ್ವಿ ತತ್ವ ಚೆನ್ನಾಗಿತ್ತು ಅಂತ ಅಂದರೆ ಪೃಥ್ವಿ ತತ್ವದವ್ರಿಗೆ ತುಂಬ ಸಹನೆ, ಸಮಾಧಾನ ಹಾಗೂ ಪೇಷನ್ಸ್ ತುಂಬ ಇರುತ್ತೆ. ಇವರು ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಎಲ್ಲರೂ ಹೇಳೋದನ್ನು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದನೆಯನ್ನು ಮಾಡ್ತಾರೆ. ಹಾಗೆ ಪೃಥ್ವಿ ತತ್ವದವರು ಫ್ಯಾಮಿಲಿ ಪರ್ಸನ್ಸ್ ಆಗಿರ್ತಾರೆ. ಇದು ಕಡಿಮೆ ಇತ್ತು ಅಂತ ಅಂದರೆ ಇವರಲ್ಲಿ ಅಷ್ಟು ಸಹನೆ ಇರೋದಿಲ್ಲ. ಇವರು ಎಲ್ಲರ ಜೊತೆಗೂ ಕಿರಿಕಿರಿ ಮಾಡ್ಕೊಳ್ತಾರೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ಅಂದರೆ ಜಪ ಮಾಡಬೇಕಾಗತ್ತೆ. ಹಾಗೆ ಬ್ರಿಸ್ಕ್ ವಾಕ್ ಮಾಡಬೇಕಾಗತ್ತೆ. ಬ್ರಿಸ್ಕ್ ವಾಕ್ ಮತ್ತು ಬರೀ ಕಾಲಲ್ಲಿ ನೆಲದ ಮೇಲೆ ಓಡಾಡುವಂಥದ್ದು ಈ ಪೃಥ್ವಿ ತತ್ವ ಕಡಿಮೆ ಇರೋರಿಗೆ ಒಂದು ಪರಿಹಾರ ಆಗಿದೆ. ಹಾಗೆ ನೆಕ್ಸ್ಟ್ ಬರುವಂಥದ್ದು ವಾಯುತತ್ವ ನಮ್ಮ ದೇಹದಲ್ಲಿ ಉಸಿರಾಟದಲ್ಲಿ ಬರುತ್ತೆ. ಈ ವಾಯುತತ್ವದವರು ಈ ಪ್ಲ್ಯಾನಿಂಗಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಪ್ಲ್ಯಾನಿಂಗ್ ಅನ್ನೋದು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬೇಕೇ ಬೇಕು. ಪ್ಲ್ಯಾನಿಂಗ್ ಇಲ್ದಲೇ ಯಾವುದೊಂದು ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ವಾಯುತತ್ವದವರಲ್ಲಿ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ. ಅದೇ ವಾಯುತತ್ವ ಕಮ್ಮಿ ಇತ್ತಪ್ಪ ಅಂತಂದರೆ ಇವರಿಗೆ ಅಷ್ಟು ಪ್ಲ್ಯಾನಿಂಗು ಇರೋದಿಲ್ಲ, ತುಂಬ ಲೇಜಿಗಳಾಗಿರ್ತಾರೆ. ಈ ವಾಯುತತ್ವವನ್ನು ನಾವು ಕಡಿಮೆ ಇದ್ದವರಿಗೆ ಚೆನ್ನಾಗಿ ಪರಿಹಾರ ಮಾಡ್ಕೋಬೇಕಪ್ಪ ಅಂತ ಅಂದರೆ ಪ್ರಾಣಾಯಾಮವನ್ನು ಮಾಡಬೇಕಾಗತ್ತೆ. ಹಾಗೆ ಕೊನೆ ತತ್ವ ಬಂದುಬಿಟ್ಟು ಜಲತತ್ವ ಇರುತ್ತೆ. ಈ ಜಲತತ್ವ ನಮ್ಮ ದೇಹದಲ್ಲಿ ಇರುವಂತಹ ಜಲ ಅಂದರೆ ಬ್ಲಡ್, ಆ ಥರ ದ್ರವ ಪದಾರ್ಥಗಳನ್ನು ಸೂಚಿಸುತ್ತೆ. ಈ ಜಲತತ್ವದವರು ಒಂದು ಕಂಟೈನರಿಗೆ ನೀರನ್ನ ಹೆಂಗೆ ಹಾಕಿದಾಗ ಅದು ಅದೇ ಕಂಟೈನರ್ ಶೇಪ್ ಪಡ್ಕೊಳ್ಳುತ್ತೋ ಅದೇ ರೀತಿ ಇವರು ಎಂತಹ ವ್ಯಕ್ತಿಗಳ ಹತ್ರನೇ ಹೋಗಲಿ, ಸಣ್ಣ ಮಕ್ಕಳಾಗೆ, ಇಲ್ಲ ದೊಡ್ಡವರಾಗೆ, ಇಲ್ಲ ಏಜ್ ಆದವರಲ್ಲಿ ಎಲ್ಲರ ಥರನೂ ಕೂಡ ಇವರು ಜೆಲ್ ಆಗ್ತಾರೆ. ಈ ಜಲತತ್ವ ಕಮ್ಮಿ ಇತ್ತು ಅಂತ ಅಂದರೆ ಇವರು ಎಲ್ಲರ ಜೊತೆಗೂ ಬೆರೆಯೋದು ಸ್ವಲ್ಪ ಕಮ್ಮಿ ಇರುತ್ತೆ. ಜಲತತ್ವವನ್ನು ನಾವು ಕಡಿಮೆ ಇರೋದನ್ನು ನಾವು ಪರಿಹಾರ ಮಾಡ್ಕೋಬೇಕು ಜಲತತ್ವಕ್ಕೆ ಅಂತ ಅಂದರೆ, ಜಲತತ್ವ ಕಮ್ಮಿ ಇತ್ತು ಅಂದರೆ ಅದಕ್ಕೆ ಪರಿಹಾರವಾಗಿ ನಾವು ಯೋಗ ನಿದ್ರೆಯನ್ನು ಮಾಡಬೇಕಾಗತ್ತೆ. ಈಗ ಇವನ್ನೆಲ್ಲ ಯೋಗ ನಿದ್ರೆ ಮತ್ತು ಜಪ, ಪ್ರಾಣಾಯಾಮ ಮತ್ತು ಇದು ಅಗ್ನಿಹೋತ್ರ ಇವನ್ನೆಲ್ಲ ನೀವು ಕೇಳಿದ್ರಿ, ಉಷಾಪಾನ ಇವನ್ನೆಲ್ಲ ಕೇಳಿದ್ರಿ. ಇವನ್ನ ಪಂಚಕ್ರಿಯೆಗಳು ಅಂತ ಹೇಳ್ತೀವಿ. ಇವನ್ನ ನಾವು ತತ್ವಗಳನ್ನ ನಮ್ಮ ದೇಹದಲ್ಲಿ ಇರುವಂಥ ತತ್ವಗಳನ್ನ ನಾವು ಸರಿ ಮಾಡ್ಕೊಳೋದಕ್ಕೆ ಇವು ಬೇಕು ಅಂತ ಪರಿಹಾರ ಆಗಿ ಹೇಳಿದೆ. ಆದರೆ ಹೆಂಗೆ ಮಾಡೋದು ಅಂತ ನಿಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಇದನ್ನೆಲ್ಲ ಕಲ್ತ್ಕೋಬೇಕು, ನಮ್ಮ ತತ್ವಗಳನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಂದಾಗ ದಯವಿಟ್ಟು ಎಲ್ಲರೂ ಶಿವಂ ಗುರುಕುಲವನ್ನು ಸಂಪರ್ಕಿಸಿ.